ಬರ್ರಿ ಇವತ್ತು ಮಂಗಳೂರು ಬನ್ಸ್ ಮಾಡೋಣ. ಎಲ್ಲರೂ ಏನು ಅನ್ಕೋತಾರೋ ಜಾಸ್ತಿ ಎಣ್ಣೆ ಹಿಡಿತಾವ ಅದಕ್ಕೆ ಬೇಡ ತಿನ್ನೋದಂತ ಹೇಳಿ. ಎಲ್ಲರೂ ತಿನ್ನಂಗಿಲ್ಲ, ಜಾಸ್ತಿ ಮಾಡಂಗೂ ಇಲ್ಲ. ಬಟ್ ಇವತ್ತು ಎಣ್ಣೆ ಹಿಡಿಲಾರ್ದ ಮಂಗಳೂರು ಬನ್ಸ್ ಹೆಂಗೆ ಮಾಡೋದಂತ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ದ ಮಿಕ್ಸ್ಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಂಗಳೂರು ಬನ್ಸ್ ಮಾಡೋಕ್ಕೆ 3 ಏಲಕ್ಕಿ ಬಾಳೆಹಣ್ಣು ತೊಗೊಂಡು ಅದನ್ನ ಪೂರ್ತಿ ಸ್ಮ್ಯಾಶ್ ಮಾಡ್ಕೊರಿ. 2 ಸ್ಪೂನ್ ಸಕ್ಕರೆ ಮತ್ತು 1 ಬೌಲ್ ಮೊಸರು ಹಾಕೋರಿ. ಹಾಕೊಂಡ ಪೂರ್ತಿ ಕಲಸ್ರಿ. ಅದೊಂಥರ ಸ್ಮೂತ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ಜೀರಿಗೆ ಹಾಕೊಂಡ ಕಲಸ್ರಿ. ಅದು ಪೂರ್ತಿ ಎಣ್ಣೆ ಅಂಶ ಎಲ್ಲ ಬಿಟ್ಕೋಬೇಕು ಮೊಸರೊಳಗಿಂದು. ಇದು ಒಂಥರ ಪ್ಲಪ್ಪಿ ಟೈಪ್ ಆಗಬೇಕು, ಅಲ್ಲಿ ಮಟ್ಟ ಕಲಸ್ರಿ. ಆಮೇಲೆ 1 ಬೌಲ್ ಮೊಸರಿಗೆ 2 ಬೌಲ್ ಮೈದಾ ಹಿಟ್ಟು ಹಾಕ್ರಿ. ಚಪಾತಿ ಹಿಟ್ಟಿನದಕ್ಕೆ ನಾದ್ಕೋರಿ. ನೀರೇನು ಹಾಕೋಬೇಡ್ರಿ, ಮೊಸರು ಇರುತ್ತಲ್ಲ ಅದರೊಳಗನ್ನ ನಾದ್ಕೋಬೇಕು. ಭಾಳ ಗಟ್ಟಿನೂ ಬೇಡ, ಭಾಳ ಮಿದ್ದನೂ ಬೇಡ, ಮೀಡಿಯಮ್ ನಾದ್ಕೋರಿ. ರಾತ್ರಿ ಕಲಸಿಟ್ಟ ಬೆಳಗ್ಗೆ ಮಾಡ್ಕೋಬೋದು, ಬೆಳಗ್ಗೆ ಕಲಸಿಟ್ಟ ಈವ್ನಿಂಗ್ ಮಾಡ್ಕೋಬೋದು. ಬನ್ ತಿನ್ನಕ್ಕೊಂದು ಸ್ಪೆಷಲ್ಲಾಗಿ ಕುರ್ಮಾ ತಯಾರು ಮಾಡ್ಕೊಂಡು ಬರ್ರಿ. ಬಟಾಟಿದು ಅಂದ್ರೆ ಆಲೂಗಡ್ಡೆದು. ಒಂದು ಪಾತ್ರೆ ಒಳಗೆ 4 ಒಣಗಿದ ಮೆಣಸಿನ್ಕಾಯಿ, ಕರಿಮೆಣಸ ಮತ್ತು ಹವಿಜ ಅಂದ್ರೆ ಧನಿಯಾ ಅಂತಿರಲ್ಲ, ಧನಿಯಾ ಕಾಳು ಮತ್ತು ಒಣಗಿದ ಕೊಬ್ಬರಿ ಇವನ್ನಷ್ಟು ಹಾಕಿ ಹುರ್ಕೋರಿ. ಹುರ್ಕೊಂಡು 1-2 ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಹುರ್ಕೋರಿ. ಆ ಧನಿಯಾ ಸ್ಮೆಲ್ ಏನೋ ಭಾರಿ ಬರ್ತಿರ್ತೈತಿ, ಅದ ಮಸಾಲೆ ಟೇಸ್ಟ್ ಮೇನ್ ಕೊಡೋದು. ಇದನ್ನೆಲ್ಲ ಈಗ ಪೌಡರ್ ಮಾಡ್ಕೋರಿ. ಒಂದು ಸ್ವಲ್ಪ ನೀರು ಹಾಕಿನೂ ಪೌಡ್ರ್ ಮಾಡ್ಕೋಬೋದು. ನಾನು ನೀರು ಹಾಕಿ ಮಾಡ್ಕೊಂಡಿದ್ದೀನಿ. ಮಸಾಲೆ ರೆಡಿ ಆಯಿತು. ಇನ್ನು ಒಗ್ಗರಣೆ ಕೊಡೋಣ ಬರ್ರಿ. ಒಂದು ಪಾತ್ರೆ ಒಳಗೆ ಎಣ್ಣೆ, ಕರಿಬೇವ, ಜೀರಿಗೆ, ಸಾಸಿವೆ ಮತ್ತು ಒಂದು ಉಳ್ಳಾಗಡ್ಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನ ಹಾಕ್ಕೊಂಡು ಆಗಲೇ ಮಿಕ್ಸಿ ಹಾಕಿದ್ದ ಮಸಾಲೆ ಹಾಕಿ ಕೈ ಆಡಿಸ್ರಿ. ಅದೆಲ್ಲ ತಳ ಬಿಡ್ತಿರ್ಬೇಕು, ಅಲ್ಲಿ ಮಟ್ಟ ಕೈ ಆಡಿಸ್ರಿ. ಆಮೇಲೆ ಒಂದು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಹಾಕ್ಕೊಂಡು ಕೈ ಆಡಿಸ್ಕೊರಿ. ನೆಕ್ಸ್ಟ್ 1 ಸ್ಪೂನ್ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸ್ರಿ. ಆಲ್ಮೋಸ್ಟ್ ನಮ್ದು ಗ್ರೇವಿ ರೆಡಿಯಾಗಿ ಬಂತು. ಇನ್ನು ಇದಕ್ಕೆ ಕುದಿಸಿದ ಬಟಾಟೆ ಇತ್ತು, ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ಅಷ್ಟು ನೀವು ನೀರು ಹಾಕೋರಿ. ಫೈನಲ್ ಆಗಿ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡ್ರೆ ನಮ್ಮ ಕುರ್ಮಾ ರೆಡಿ ಆಯಿತು. ನೆಕ್ಸ್ಟ್ ಮಂಗಳೂರು ಬನ್ಸ್ ಮಾಡೋಣ. ಈಗ ರಾತ್ರಿನ ಕಲಸಿಟ್ಟಿದ್ದು ಹಿಟ್ಟಿತ್ತಲ್ಲ ಅದನ್ನ ಸ್ವಲ್ಪ ನಾದ್ಕೊಂಡು ಒಂದು ಸ್ವಲ್ಪ ದಪ್ಪ ಉಳ್ಳಿ ಮಾಡ್ಕೊರಿ. ಭಾಳ ತಿಳು ಹಂಗೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚಪಾತಿ ಹಿಟ್ಟಿನ ಉಳ್ಳಿ ಇರುತ್ತಲ್ಲ ಆ ಟೈಪ್ ಮಾಡ್ಕೊಂಡು ಹಿಟ್ಟು ಹಚ್ದಾರಲ್ಲ ಬರೀ ಎಣ್ಣೆ ಹಚ್ಚನ ಒಂದು ಸ್ವಲ್ಪ ಹಿಂಗೆ ಒತ್ಕೋರಿ. ಸ್ವಲ್ಪ ಒತ್ತಿ ಈಗ ಎಣ್ಣೆ ಹಾಕ್ಬಿಡೋದು. ಒಮ್ಮೆ ತೆಗ್ಯಾಕೆ ಹೋಗ್ಬೇಡ್ರಿ, ಅವು ಕರ್ದಿರಂಗಿಲ್ಲ, ಒಳಗೆ ಹಂಗೆ ಹಸಿ ಇರುತ್ತೆ. ನೋಡ್ರಿ ಈಗ ನಮ್ಮ ಬನ್ಸ ಹೆಂಗೆ ಗೋಬಿ ಬಂದತಿ. ಇದು ಭಾಳ ಎಣ್ಣೆ ಹಿಡ್ತಿದ್ದಿಲ್ಲ. ಯಾರು ಎಣ್ಣೆ ಐಟಮ್ ಜಾಸ್ತಿ ತಿನ್ನಂಗಿಲ್ಲ ಅವ್ರಿಗೆ ಇದೊಂದು ರೆಸಿಪಿ. ನೀವು ಮನೇಲಿ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಫೈನಲ್ಲ ನಮ್ಮ ಕುರ್ಮಾ ಮತ್ತು ಮಂಗಳೂರು ಬನ್ಸ ರೆಡಿ ಐತೆ ನೋಡ್ರಿ. ನೀವು ನೋಡ್ಬೋದು, ಕೈಲೇ ಪ್ರೆಸ್ ಮಾಡಿ ತೋರಿಸಿದ್ದೀನಿ, ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ. ನೀವು ಮನ್ಯಾಗ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.